ಆತ್ಮೀಯರೇ, ಸೂರ್ಯ, ಚಂದ್ರ, ಗಾಳಿ, ನೀರು, ಬೆಳಕು ಇದೆಲ್ಲವೂ ನಮಗೆ ಗಾಡ್ ಗಿಫ್ಟ್, ಅಂದರೆ ಮುಗಿಯಲಾರದ ಸಂಪನ್ಮೂಲ, ಅತ್ಯದ್ಭುತ ಶಕ್ತಿಗಳು. ಅಂಥ ಶಕ್ತಿಗಳನ್ನ ನಮಗೆ ಉಚಿತವಾಗಿ ಯೂನಿವರ್ಸ್ ಕೊಟ್ಟಿದೆ. ಅಂಥದ್ದೇ ಒಂದು ಅತ್ಯದ್ಭುತವಾದ, ಎಷ್ಟು ಉಪಯೋಗಿಸಿದ್ರೂ ಅದು ಮುಗಿಯದ ಒಂದು ಸಂಪನ್ಮೂಲ ನಮ್ಮೊಳಗಿದೆ, ನಮ್ಮ ಒಳಗೆ. ಅಂಥ ಒಂದು ಅತ್ಯದ್ಭುತ ಸಂಪನ್ಮೂಲ ಎಷ್ಟೇ ಬಳಸಿದ್ರೂ ನಮಗೆ ಬಳಕೆಗೆ ಬರುತ್ತೆ, ಅದು ಮುಗಿಯೋದೇ ಇಲ್ಲ. ಅಂಥ ಒಂದು ಅತ್ಯದ್ಭುತ ಸಂಪನ್ಮೂಲ ಯಾವುದು ಅಂತ ಹೇಳ್ತೀನಿ. ಆ ಸಂಪನ್ಮೂಲವನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅಂತಲೂ ಹೇಳ್ತೀನಿ. ಅದನ್ನು ಬಳಸ್ಕೊಂಡು ಈ ಜಗತ್ತಿನಲ್ಲಿ ಕೆಲವೊಬ್ಬರು ಸಕ್ಸಸ್ಫುಲ್ ವ್ಯಕ್ತಿಗಳು ಹೇಗಾಗಿದ್ದಾರೆ ಅಂತಲೂ ಹೇಳ್ತೀನಿ. ಬನ್ನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಕೊಟ್ಟ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ, ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮಧುಶ್ರೀ HR ವಸಂತ. ಚಿಕ್ಕ ವಯಸ್ಸಿಂದ ನಾವು ಒಂದು ಮಾತು ಕೇಳಿರ್ತೀವಿ, ಮನಸ್ಸಿದ್ರೆ ಮಾರ್ಗ, ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬಹುದು ಅಂತ. ಅದು ಕೇಳ್ತಾನೇ ಬಂದಿದ್ದೀವಿ. ಆದರೆ ನಾವು ಅಳವಡಿಸ್ಕೊಂಡಿದ್ದೀವಾ? ಇಲ್ಲ. ಅಳವಡಿಸ್ಕೊಂಡವರು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ನಾವು ಇಲ್ಲಿ ಕೇಳ್ತಿದ್ದೀವಿ, ಇಲ್ಲಿ ಬಿಡ್ತಿದ್ದೀವಿ, ಇಲ್ಲಿ ಕೇಳ್ತಿದ್ದೀವಿ, ಇಲ್ಲಿ ಬಿಡ್ತಿದ್ದೀವಿ. ಅಂಥ ಅತ್ಯದ್ಭುತ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿರ್ತಕ್ಕಂಥ ಅಗಾಧವಾದ ಶಕ್ತಿಯ ಬಗ್ಗೆ ನಮಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಸಂಪನ್ಮೂಲದ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ. ಅದಿದ್ದಿದ್ರೆ ನಾವಿಷ್ಟೊತ್ತಿಗೆ ಎಲ್ಲೋ ಇರ್ತಾಯಿದ್ವಿ ಕಣ್ರಿ. ಇತ್ತೀಚೆಗೆ ನನಗೆ ಈ ಬುಕ್ಸ್ ಓದ್ತಾ ಅದರ ಬಗ್ಗೆ ತಿಳಿತಾ ಇದೆ. ನಿಜವಾಗ್ಲೂ ಒಂದು ಆಶ್ಚರ್ಯ, ಪರಮಾಶ್ಚರ್ಯ ಆಗ್ತಾ ಇದೆ. ನನ್ನ ಜೀವನದಲ್ಲೂ ನನಗೂ ಕೆಲವೊಂದು ಅದ್ಭುತಗಳನ್ನ ನಾನು ನೋಡ್ತಾ ಇದ್ದೀನಿ. ಅದು ಈಗಷ್ಟೇ ಶುರುವಾಗಿದೆ. ನಾನೊಬ್ಬಳೇ ಅಲ್ಲ, ನಿಮ್ಮೆಲ್ರಿಗೂ ಆ ವಿಷಯ ತಿಳಿಸಿದ್ರೆ ಎಲ್ಲರೂ ನನ್ನೊಟ್ಟಿಗೆ ಬನ್ನಿ, ಎಲ್ಲರೂ ಸಕ್ಸಸ್ ಆಗಿ ಈ ಜೀವನನ ಸುಂದರವಾಗಿಸ್ಕೊಳ್ಳೋಣ. ಹಾಗೆ ನಮ್ಮ ಜೀವನದಲ್ಲಿ ಕಷ್ಟ, ನೋವು, ದುಃಖ ಯಾವುದೇ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮದಾಗಿಸ್ಕೊಳ್ಳೋಣ. ನಾವು ಯಾವಾಗಲೂ ಪ್ರತಿನಿತ್ಯ ಸಂತೋಷವಾಗಿ, ನೆಮ್ಮದಿಯಾಗಿ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳ್ತಾ ಹೋಗ್ತೀನಿ. ಬನ್ನಿ, ನಮಗೆ ಬೇಕಾಗಿರೋದು ಜೀವನದಲ್ಲಿ ಏನೇ ಇದ್ದರೂ, ಎಲ್ಲ ಇದ್ದರೂ ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಸಂತೋಷ ಇಲ್ಲ ಅಂದರೆ ಏನೇ ಬಂದರೂ, ಎಷ್ಟೇ ಐಶ್ವರ್ಯ ಬಂದರೂ ಅದು ವ್ಯರ್ಥ ಅಂತ ಅನಿಸ್ಬಿಡುತ್ತೆ. ಆ ಐಶ್ವರ್ಯಕ್ಕಿಂತಲೂ ಹೆಚ್ಚಾದ್ದು ಆರೋಗ್ಯ. ಅಂಥ ಒಂದು ಆರೋಗ್ಯನ ಕಾಪಾಡ್ಕೊಳ್ತಾ, ಅಂಥ ಒಂದು ನೆಮ್ಮದಿ, ಆ ಆರೋಗ್ಯ ಬರಬೇಕು ಅಂದರೆ ನಮಗೆ ನೆಮ್ಮದಿ ಬೇಕು, ಸಂತೋಷ ಬೇಕು, ನೆಮ್ಮದಿಯಾಗಿರಬೇಕು, ಪ್ರತಿ ಕ್ಷಣ ನೆಮ್ಮದಿಯಾಗಿರಬೇಕು, ಪ್ರತಿ ಕ್ಷಣ ಖುಷಿಯಾಗಿರಬೇಕು, ಪ್ರತಿ ಕ್ಷಣ ಏನೇ ಬಂದರೂ, ಕಷ್ಟ ಬಂದರೂ ಅದನ್ನು ನಾವು ಕೇರ್ ಮಾಡದೆ ಸಂತೋಷವಾಗಿರಬೇಕು. ಅಂಥ ಸಂತೋಷ ನಮಗೆ ಸಿಗಬೇಕು ಅಂದರೆ ಈ ಒಂದು ಅತ್ಯದ್ಭುತ ಸಂಪನ್ಮೂಲ ಏನಿದೆಯಲ್ಲ, ಅದನ್ನು ಯಾವ ರೀತಿ ಅದನ್ನು ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂಥ ಸಂಪನ್ಮೂಲನ ನಾವು ಬಳಸ್ಕೊಳ್ತಾ ಹೋದರೆ ಹೊರಗಿನ ಎಲ್ಲ ಸಂಪನ್ಮೂಲನೂ ನಮ್ಮದಾಗತ್ತೆ. ಈ ಜಗತ್ತಲ್ಲಿ ಎಷ್ಟೋ ಜನ ನಮ್ಮನ್ನು ನಾವೇ ಆಳೋದನ್ನು ಗೊತ್ತಿಲ್ಲದೆ ನಾವು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿ ಜೀವನ ಮಾಡ್ತಾಯಿದ್ದೀವಿ. ಆದರೆ ಈ ಜಗತ್ತನ್ನೇ ಆಳದಂಥ ಎಷ್ಟೋ ವ್ಯಕ್ತಿಗಳು ಅವರಲ್ಲಿರೋ ಆ ಅತ್ಯದ್ಭುತ ಶಕ್ತಿಯನ್ನು ಆಳಿದ್ದಾರೆ. ಅದನ್ನು ಆಳದ ಮೇಲೇ ಈ ಜಗತ್ತನ್ನು ಆಳೋ ಶಕ್ತಿ ನಮಗೆ ಬರೋದು. ನಾವು ಈ ಜಗತ್ತನ್ನು ಆಳಬೇಕು ಅಂತಿಲ್ಲ, ಈ ಜಗತ್ತನ್ನು ಆಳಬೇಕಾಗಿಲ್ಲ, ನಮ್ಮನ್ನು ನಾವು ಆಳಬೇಕು, ನಮಗೆ ನಾವು ಖುಷಿಯಾಗಿರಬೇಕು, ನಮಗೆ ನಾವು ಸಂತೋಷವಾಗಿರಬೇಕು. ಅಷ್ಟಾದರೂ ಸಾಕಲ್ವೇನ್ರಿ? ಆ ನೆಮ್ಮದಿಯಾಗಿದ್ದರೆ ಸಾಕಲ್ವೇನ್ರಿ? ಆ ಆರೋಗ್ಯ ನಮಗೆ ಸಿಕ್ಕರೆ ಸಾಕಲ್ವೇನ್ರಿ? ಅಷ್ಟಿದ್ರೆ ಏನ್ರಿ ಬೇಕು ನಮಗೆ? ಈ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲವೂ ಇದ್ದು ನೆಮ್ಮದಿನೇ ಇಲ್ಲ, ಸಂತೋಷನೇ ಇಲ್ಲ, ಆರೋಗ್ಯನೇ ಇಲ್ಲ ಅಂದರೆ ಯಾಕ್ರಿ ಆ ಜೀವನ? ಅಂಥ ಒಂದು ಅತ್ಯದ್ಭುತವಾದ ಜೀವನನ ನಾವು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಆ ಅತ್ಯದ್ಭುತ ಸಂಪನ್ಮೂಲ ಯಾವುದು ಅಂತ ಗೊತ್ತಾ? ಅದೇ ನಮ್ಮ ಸುಪ್ತ ಮನಸ್ಸು. ಆ ಸುಪ್ತ ಮನಸ್ಸಿಗೆ ಅಂಥ ಅತ್ಯದ್ಭುತವಾದ ಶಕ್ತಿ ಇದೆ. ಚಿಕ್ಕ ವಯಸ್ಸಲ್ಲೇ ನಾವು ಕೇಳಿದ್ದೀವಿ, ನಾವು ಶಾಲೆಗೆ ಹೋಗ್ಬೇಕಾದ್ರೆ ನೀನು ಮನಸ್ಸು ಮಾಡಿ ಓದಿದ್ರೆ ನೀನು ರ್ಯಾಂಕ್ ಬರ್ತೀಯ ಅಂತ ಹೇಳೋರು. ಅದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ಅದನ್ನು ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ಅಷ್ಟು ಚಿಕ್ಕ ವಯಸ್ಸಲ್ಲೇ ನಾವು ರ್ಯಾಂಕ್ ಬರೋ ಮಟ್ಟಕ್ಕೆ ನಾವು ಓದಿ ನಾವು ಪಾಸ್ ಮಾಡ್ತೀವಿ ಅಂದರೆ ನಮ್ಮ ಮನಸ್ಸು, ಆ ಮನಸ್ಸಲ್ಲಿರ್ತಕ್ಕಂಥ ಸುಪ್ತ ಮನಸ್ಸು. ಆ ಸುಪ್ತ ಮನಸ್ಸಿಗೆ ನಾವು ಯಾವ ರೀತಿ ಆಹಾರವನ್ನು ಕೊಡ್ತೀವೋ ಅದು ಆ ರೀತಿ ನಮಗೆ ಬಳಕೆ ಆಗ್ತಾ ಹೋಗುತ್ತೆ. ನಮ್ಮ ದೇಹಕ್ಕೆ ನಮಗೆ ಒಳ್ಳೆಯ ಆರೋಗ್ಯ ಬೇಕು ಅಂದರೆ ನಮ್ಮ ದೇಹಕ್ಕೆ ಒಳ್ಳೆಯ ಆಹಾರ ನಾವು ಕೊಡಬೇಕು. ಒಳ್ಳೆಯ ಆಹಾರವನ್ನು ನಾವು ಕೊಡ್ತಾ ಹೋದರೆ ನಮ್ಮ ದೇಹ ಶಕ್ತಿಶಾಲಿಯಾಗಿರುತ್ತೆ, ಯಾವುದೇ ಕಾಯಿಲೆ ನಮ್ಮ ಹತ್ರನೂ ಸುಳಿಯಲ್ಲ. ಅಂಥದ್ರಲ್ಲಿ ನಮ್ಮ ಮನಸ್ಸಿಗೆ ನಾವು ನಿಜವಾಗ್ಲೂ ಒಳ್ಳೆಯ ಆಹಾರವನ್ನು ಕೊಡ್ತಾ ಇದ್ದೀವಾ?
ನಮ್ಮ ಮನಸ್ಸಿಗೆ ಯಾವ ರೀತಿಯ ಆಹಾರವನ್ನು ನಾವು ಕೊಟ್ಟರೆ ಅಲ್ಲಿಂದ ನಮಗೆ ಯಾವ ರೀತಿಯಾದ ಸಂಪನ್ಮೂಲ ಸಿಗುತ್ತೆ, ಅದನ್ನು ನಾವು ಯಾವ ರೀತಿ ಬೆಳೆಸ್ಕೊಂಡು ನಾವು ಸಂತೋಷವಾಗಿರ್ಬೋದು, ಹ್ಯಾಪಿಯಾಗಿರ್ಬೋದು, ಮಾನಸಿಕ ನೆಮ್ಮದಿಯಾಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ನಮ್ಮ ಮಾನಸಿಕ ಆರೋಗ್ಯ ಯಾವತ್ತು ಸರಿ ಇಲ್ವೋ ಆವತ್ತು ನಾವು ದೈಹಿಕವಾಗೂ ಆರೋಗ್ಯವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇದು ಸತ್ಯ ತಾನೇ. ಅಂದಮೇಲೆ ನಮ್ಮ ದೇಹಕ್ಕೆ ನಾವು ಯಾವ ರೀತಿ ಒಳ್ಳೆಯ ಆಹಾರ ಬೇಕು ಅಂತ ಚಿಂತೆ ಕೊಡ್ತೀವೋ ಅದಕ್ಕಿಂತ ಮುಖ್ಯವಾದದ್ದು ನಮ್ಮ ಮನಸ್ಸಿಗೆ ನಾವು ಕೊಡ್ತಕ್ಕಂಥ ಒಳ್ಳೆಯ ಆಹಾರ. ನಾವೇನು ಮಾಡ್ತೀವಿ, ಕೆಟ್ಟ ಆಲೋಚನೆಯನ್ನು ಕೊಡ್ತಾ ದುರ್ಬಲರಾಗ್ತಾ ನಮ್ಮ ದೇಹವನ್ನು ಕೂಡ ಆರೋಗ್ಯ ಇಲ್ಲದೆ ನಮ್ಮ ಮಾನಸಿಕ ಆರೋಗ್ಯನ ಕುಗ್ಗಿಸ್ಕೊಂಡು, ದೈಹಿಕ ಆರೋಗ್ಯವನ್ನು ಕುಗ್ಗಿಸ್ಕೊಂಡು, ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡು, ನಮಗೆ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ನಮಗೆ ಆರೋಗ್ಯ ಇಲ್ಲ ಅಂತ ಸಾಯ್ತೀವಲ್ಲ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಮೆಡಿಸನ್ ಎಲ್ಲೂ ಇಲ್ಲ, ಯಾವ ಡಾಕ್ಟ್ರೂ ನಮಗೆ ಬೇಕಾಗಿಲ್ಲ. ಯಾವ ಡಾಕ್ಟ್ರು ನಮಗೆ ಮೆಡಿಸನ್ ಕೊಟ್ಟು 28 ದಿನ ಬರೆಸ್ಕೊಂಡು ತೊಗೊಂಡೋಗಿ ಮೆಡಿಕಲಲ್ಲಿ 58 ಮೆಡಿಸನ್ ತಗೊಂಡು ನಾವು ತಿಂದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಲ್ಲ. ಅದು ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮೊಳಗೆ ಇರ್ತಕ್ಕಂಥ ಮೆಡಿಸನ್ನ ನಾವು ಸರಿಯಾದ ರೀತಿ ಬಳಸ್ಕೊಳ್ಬೇಕು. ಆಗ ಕಾಯಿಲೆ ಬಂದ ಮೇಲೆ ಡಾಕ್ಟ್ರ್ ಹತ್ರ ಹೋಗೋದಲ್ಲ, ಕಾಯಿಲೆನೇ ಬರಲ್ಲ ನಮಗೆ. ಅಂಥ ಒಂದು ಆ ಶಕ್ತಿಯನ್ನು ನಾವು ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕೇಳಿ. ನಮ್ಮ ಸುಪ್ತ ಮನಸ್ಸಿಗೆ ಯಾವಾಗಲೂ ಒಳ್ಳೆಯ ಯೋಚನೆಗಳನ್ನೇ ಕೊಡ್ತಾ ಹೋಗಬೇಕು. ಅದೇ ಆಹಾರ. ನಮ್ಮ ಸುಪ್ತ ಮನಸ್ಸಿಗೆ ನಾವು ಕೊಡೋ ಆಹಾರ ಯಾವುದು ಅಂದರೆ ಒಳ್ಳೆಯ ಆಲೋಚನೆ. ಚಿಂತೆ ಮಾಡಬಾರ್ದು. ನಿನ್ನೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಮುಂದೆ ಬರೋದ್ರ ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡಬೇಡಿ. ಇವತ್ತೇನಿದೆ ಈ ಕ್ಷಣ ಅದನ್ನು ಮಾತ್ರ ಅನುಭವಿಸಿ. ಪ್ರತಿಯೊಂದು ಕ್ಷಣನೂ ಖುಷಿಯಿಂದ ಅನುಭವಿಸಿ. ಅದೇ ನಾವು ಸುಪ್ತ ಮನಸ್ಸಿಗೆ ಕೊಡ್ತಕ್ಕಂಥ ಒಳ್ಳೆಯ ಆಹಾರ. ನಮ್ಮ ಸುಪ್ತ ಮನಸ್ಸಿಗೆ ನಾವು ಒಳ್ಳೆಯ ಆಹಾರ ಕೊಡೋದು ಅಂದರೆ ಈ ಕ್ಷಣವನ್ನು ನಾವು ಸಂತೋಷವಾಗಿ ಕಳೆಯೋದು, ಈ ಕ್ಷಣವನ್ನು ನಾವು ನೆಮ್ಮದಿಯಾಗಿ ಕಳೆಯೋದು. ನಾಳೆ ಬರೋದ್ರ ಬಗ್ಗೆ ಚಿಂತೆ ಬೇಡ, ಹಿಂದೆ ಆಗಿರೋದ್ರ ಬಗ್ಗೆನೂ ನಾವು ಯಾವುದೇ ರೀತಿ ಚಿಂತೆ ಮಾಡೋದು ಬೇಕಾಗಿಲ್ಲ. ಇವತ್ತು ಈ ಕ್ಷಣನ ನಾವು ಸಂಪೂರ್ಣವಾಗಿ ಅನುಭವಿಸ್ಬೇಕು. ಅಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಇವತ್ತು ನಾವು ಬಡವರಾಗೇ ಇದ್ದರು ಅದನ್ನು ಖುಷಿಯಾಗಿ ಅನುಭವಿಸ್ಬೇಕು, ಖುಷಿಯಾಗಿರಬೇಕು. ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಕೈ, ಕಣ್ಣು, ಕಾಲು, ಈ ಕ್ಷಣದಲ್ಲಿ ನಾವು ಎಲ್ಲವನ್ನು ನೋಡೋವಂಥ ಈ ಭಾಗ್ಯ ಕೊಟ್ಟಿದ್ದಾರಲ್ಲ ಯೂನಿವರ್ಸು, ಕೆಲವ್ರಿಗೆ ನೋಡೋವಂಥ ಭಾಗ್ಯನೇ ಇಲ್ಲ. ಕುರುಡರಾಗಿ ಜೀವನ ಮಾಡ್ತಿರ್ತಾರೆ ಎಷ್ಟೋ ಜನ. ಅಂಥ ಒಂದು ಕಣ್ಣುಗಳನ್ನ ಕೊಟ್ಟಂಥ ಯೂನಿವರ್ಸ್ಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಪ್ರಕೃತಿ ಸೌಂದರ್ಯನ ಸವಿತಾ ನಾವು ಖುಷಿಯಾಗಿದ್ದು ಬಿಟ್ರೆ ಆ ಸುಪ್ತ ಮನಸ್ಸಿಗೆ ಕೊಡ್ತಕ್ಕಂಥ ಒಂದು ಒಳ್ಳೆ ವಿಟಮಿನ್, ಪ್ರೋಟೀನ್ ಆಹಾರ. ಅಷ್ಟೇ ಅಲ್ಲ, ನಾವು ಈ ಕ್ಷಣದಲ್ಲಿ ಏನಿದ್ದೀವಿ, ಊಟ ಮಾಡ್ತಿದ್ದೀವಿ, ಒಂದು ಒಳ್ಳೆ ಊಟ ಮಾಡ್ತಾ ಇದ್ದೀವಿ ಇವತ್ತು. ಆ ಒಳ್ಳೆ ಊಟವನ್ನು ಕೊಟ್ಟಂಥ ಯೂನಿವರ್ಸ್ಗೆ ಧನ್ಯವಾದಗಳನ್ನ ಹೇಳ್ತಾ ಆ ಊಟವನ್ನು ಅಗಳನ್ನು ಅನುಭವಿಸ್ತಾ ಖುಷಿಯಿಂದ ತಿನ್ನೋದೇ ಆ ಮನಸ್ಸಿಗೆ, ಆ ಸುಪ್ತ ಮನಸ್ಸಿಗೆ ನಾವು ಕೊಡ್ತಕ್ಕಂಥ ಆಹಾರ. ನಾವೀಗ ಯಾರ ಜೊತೆಗಾದರೂ ಮಾತಾಡ್ತಿದ್ದೀವಿ, ಅವರೇನೋ ಒಂದು ಒಳ್ಳೆ ಮಾತು ಹೇಳ್ತಾರೆ, ಅವ್ರಿಗೆ ಧನ್ಯವಾದ ಹೇಳಬೇಕು. ಅಂಥ ಒಳ್ಳೆ ಮಾತನ್ನು ಹೇಳೋವಂಥ ವ್ಯಕ್ತಿಯ ಸಹವಾಸ ನಮಗೆ ಕೊಟ್ಟಂಥ ಯೂನಿವರ್ಸ್ಗೆ ಧನ್ಯವಾದ ಹೇಳ್ತಾ ಆ ಕ್ಷಣಗಳನ್ನ, ಆ ಒಳ್ಳೆ ಮಾತುಗಳನ್ನ ಖುಷಿಯಿಂದ ಅನುಭವಿಸ್ತಾ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋದೆ ನಮ್ಮ ಸುಪ್ತ ಮನಸ್ಸಿಗೆ ನಾವು ಕೊಡ್ತಕ್ಕಂಥ ಒಳ್ಳೆಯ ಆಹಾರ. ಪ್ರತಿಯೊಂದು ಕ್ಷಣವನ್ನು ನಾವು ಜೀವಿಸಬೇಕು. ಪ್ರತಿಯೊಂದು ಈಗ ನಮಗೇನೋ ಒಂದು ಇವತ್ತೇನೋ ಒಂದು ಹೊಸದನ್ನು ಕಲ್ತ್ವಿ, ಆ ಕಲಿಯೋದಕ್ಕೆ ಕಾರಣರಾದಂಥ ಗುರುಗಳಿಗೆ ಒಂದು ಧನ್ಯವಾದವನ್ನು ಹೇಳ್ತಾ, ಆ ಗುರುಗಳನ್ನ ನಮಗೆ ಕೊಟ್ಟಂಥ ಯೂನಿವರ್ಸ್ಗೆ ಧನ್ಯವಾದ ಹೇಳ್ತಾ ಖುಷಿಯಿಂದ ಅದನ್ನು ಹ್ಯಾಪಿಯಾಗಿ ಕಳೆಯೋದು, ಆ ಕ್ಷಣವನ್ನು ಹ್ಯಾಪಿಯಾಗಿ ಕಳೆಯೋದು, ಆ ಕ್ಷಣವನ್ನು ಅನುಭವಿಸೋದನ್ನು ನಾವು ಸುಪ್ತ ಮನಸ್ಸಿಗೆ ಕೊಡ್ತಕ್ಕಂಥ ಒಳ್ಳೆಯ ಆಹಾರ. ಅಷ್ಟು ಒಳ್ಳೆಯ ಆಹಾರವನ್ನು ನಾವು ಕೊಡ್ತಾ ಹೋದರೆ ಆ ಸುಪ್ತ ಮನಸ್ಸು ನಮಗೆ ಒಳ್ಳೆಯದನ್ನು ಮಾಡ್ತಾ ಹೋಗುತ್ತೆ. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಭವಿಷ್ಯನೂ ನಮಗೆ ಒಳ್ಳೆಯದಾಗಿ ಉದ್ಭವ ಆಗುತ್ತೆ. ಆ ಭವಿಷ್ಯವನ್ನು ಉಜ್ವಲವನ್ನಾಗಿಸೋಂಥ ಶಕ್ತಿ ನಮ್ಮ ಸುಪ್ತ ಮನಸ್ಸಿಗಿದೆ. ಆ ಒಂದು ಸುಪ್ತ ಮನಸ್ಸನ್ನು ಖುಷಿಯಾಗಿಡೋ ಪ್ರಯತ್ನ ಪಡಬೇಕು. ಎಷ್ಟು ಖುಷಿಯಾಗಿಡೋ ಪ್ರಯತ್ನ ಪಡ್ತಿರೋ ಆ ಸುಪ್ತ ಮನಸ್ಸಿಗೆ ಅಷ್ಟು ಅದು ನಮಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಡುತ್ತೆ. ಇದು ಸತ್ಯ. ಆ ಸುಪ್ತ ಮನಸ್ಸಿಗೆ ನಾವು ಕೊಡ್ತಕ್ಕಂಥ ಆಹಾರ ಅದು. ನೋಡಿ, ಎಲ್ಲ ಹೇಳ್ತಾರೆ ಮನಸ್ಸು ಅನ್ನೋದು ಒಂದು ಹುಚ್ಚು ಕುದುರೆ, ಅದಕ್ಕೆ ಲಗಾಮ ಹಾಕಬೇಕು ಅಂತ. ಆ ಹುಚ್ಚು ಕುದುರೆಗೆ ವಾರಸುದಾರರು ಯಾರು? ನಾವು. ಆ ಕುದುರೆಯಲ್ಲಿ ನಾವು ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇರೋರು ಯಾರು? ನಾವು. ಆ ಕುದುರೆಗೆ ನಾವು ಒಳ್ಳೆ ಲಗಾಮ ಹಾಕಿ ಅದನ್ನು ಕರೆಕ್ಟಾಗಿ ಒಳ್ಳೆ ದಾರಿಯಲ್ಲಿ ಅದನ್ನು ಓಡೋ ಹಾಗೆ ಮಾಡಬೇಕು. ಅದನ್ನು ಎಲ್ಲೆಲ್ಲೋ ಮನಸ್ಸಿಗೆ ಬಂದು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಓಡಾಡೋಕೆ ಬಿಟ್ಟರೆ ಹೋಯಿತು, ಮುಗೀತು.
ಹಾಗೆ ಮಾಡಬಾರ್ದು. ಕರೆಕ್ಟಾಗಿ ಹಿಡಿತದಲ್ಲಿ ಇಟ್ಕೊಳ್ಬೇಕು ಆ ಮನಸ್ಸನ್ನು. ಆ ಸುಪ್ತ ಮನಸ್ಸನ್ನು ಸರಿಯಾದ ರೀತಿ ಆಳೋ ಅಂಥ ಶಕ್ತಿ ನಮಗೆ ಬರಬೇಕು ಅಂದರೆ ನಾವು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಹೋಗಬೇಕು. ಯಾವಾಗಲೂ ನಮ್ಮ ಹಿಂದೆ ಆದಿ ಕಾಲದಿಂದನೂ ನಮ್ಮ ಪೂರ್ವಜರು ಹೇಳ್ತಾ ಬರ್ತಾ ಇದ್ದಾರೆ, ಏನಂತ, ಮನಸ್ಸಿದ್ರೆ ಮಹಾದೇವ. ಇದು ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ, ಜನಪದದಲ್ಲಿ ಹುಟ್ಕೊಂಡಿರೋ ಪದ, ಮನಸ್ಸಿನಂತೆ ಮಹಾದೇವ ಅಂತ. ಮನಸ್ಸು ಆ ಮನಸ್ಸಿನಲ್ಲಿ ನಾವು ಏನು ಆಲೋಚನೆ ಏನು ಮಾಡ್ತಾ ಹೋಗ್ತೀವಲ್ಲ, ಅದೇ ನಮ್ಮ ಒಂದು ಅದ್ಭುತ ಶಕ್ತಿ, ನಮ್ಮ ಜೀವನದ ಮುಂದಿನ ಭವಿಷ್ಯದ ಬುನಾದಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಮನಸ್ಸಿಗೆ ಒಳ್ಳೆ ಆಹಾರ ಕೊಡಿ ಅಂದರೆ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಒಂದು ಕ್ಷಣನೂ ಕೂಡ ಬರಬಾರ್ದು. ಪ್ರತಿಯೊಂದು ಕ್ಷಣನೂ ನೀವು ಒಳ್ಳೆಯ ಯೋಚನೆಗಳನ್ನೇ ಮಾಡ್ತಾ ಹೋಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನೀವು ಒಳ್ಳೆಯದನ್ನೇ ನೋಡಿ. ಅವನು ಎಷ್ಟೇ ಕೆಟ್ಟವನಾಗಿರೋ ಅದರಲ್ಲೂ ಅವನು ನೋಡಿ, ಪ್ರತಿಯೊಬ್ಬ ಮನುಷ್ಯರಲ್ಲೂ ನೆಗೆಟಿವ್ಸ್ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯರಲ್ಲೂ ಪಾಸಿಟಿವೂ ಇರುತ್ತೆ. ಆ ಪಾಸಿಟಿವ್ನ ಹುಡುಕಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಪಾಸಿಟಿವ್ ಹುಡುಕ್ತಾ ನಿಮ್ಮನ್ನು ನೀವು ಪೂರ್ತಿಯಾಗಿ ಪಾಸಿಟಿವ್ ಆಗಿ ಮಾಡ್ಕೊಂಬಿಟ್ಟಿರ್ತೀರ. ನೀವು ಎಷ್ಟು ಪಾಸಿಟಿವ್ ಆಗ್ತೀರಾ ಅಂದರೆ ನೀವು ಈ ಜಗತ್ತಲ್ಲಿ ಒಂದು ಅತ್ಯದ್ಭುತ ಶಕ್ತಿ ಕಣ್ರಿ. ನೋಡ್ರಿ, ಯಾರಿಗೋ ಹೋಲಿಕೆ ಮಾಡ್ಕೊಳ್ಳೋದಲ್ಲ, ನಮ್ಮನ್ನು ಇನ್ನೊಬ್ರಿಗೆ ಹೋಲಿಸ್ಕೊಂಡು ನಾವು ಯಾವತ್ತೂ ಕೊರಗ್ತಾ ಇರಬಾರ್ದು. ಆ ಕೊರಗೋದನ್ನು ಫಸ್ಟ್ ನಿಲ್ಲಿಸಬೇಕು. ಈ ಯೂನಿವರ್ಸಲ್ಲಿ ನಾವೊಂದು ಅತ್ಯದ್ಭುತ ಶಕ್ತಿ ಅಂತ ಅಂದ್ಕೊಳ್ಬೇಕು. ಮುಗಿಯಲಾರದ ಒಂದು ಸಂಪನ್ಮೂಲ. ನಮ್ಮ ಕೊನೆ ಉಸಿರಿರೋವರೆಗೂ, ನಾವು ಯಾವತ್ತು ಸಾಯ್ತೀವೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಬದುಕಿರೋವರೆಗೂ ನಾವೊಂದು ಅತ್ಯದ್ಭುತವಾದ ಸಂಪನ್ಮೂಲ. ಆ ಸಂಪನ್ಮೂಲದಲ್ಲಿ ಒಂದು ಅತ್ಯದ್ಭುತವಾದ ಸುಪ್ತ ಮನಸ್ಸಿನ ಆ ಸಂಪನ್ಮೂಲನ ನಾವು ಒಳ್ಳೆಯ ರೀತಿ ಬಳಸ್ಕೊಳ್ತಾ ಹೋಗೋಣ. ಒಳ್ಳೆಯ ರೀತಿ ಬಳಸ್ಕೊಳ್ತಾ ನಮ್ಮನ್ನು ನಾವು ದೊಡ್ಡ ಅತ್ಯದ್ಭುತ ಶಕ್ತಿಯನ್ನಾಗಿಸ್ಕೊಂಡ್ರೆ ನಮ್ಮನ್ನು ನೋಡೋ ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡ್ತಾರೆ. ನಮ್ಮ ಬಗ್ಗೆ ಎಲ್ಲರೂ ಒಳ್ಳೆಯದನ್ನೇ ಮಾತಾಡ್ತಾರೆ. ನಾವು ಯಾವಾಗ ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಆಲೋಚನೆ ಮಾಡ್ತಾ ಕೆಟ್ಟದನ್ನು ಮಾತಾಡ್ತಾ ಹೋಗ್ತೀವೋ ಆಗ ನಮ್ಮ ಬಗ್ಗೆನೂ ಯಾರೂ ಒಳ್ಳೆಯದನ್ನು ಯೋಚನೆ ಮಾಡಲ್ಲ. ಹಾಗಾಗಿ ಪ್ರತಿಯೊಂದರಲ್ಲೂ ಒಳ್ಳೆಯದು ಹುಡುಕಿ, ಪ್ರತಿಯೊಂದನ್ನು ಒಳ್ಳೆಯದನ್ನೇ ಯೋಚನೆ ಮಾಡಿ. ಇದೇ ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಕೊಡೋ ಆಹಾರ. ಇನ್ನು ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನೋಡಿ. ಆ ಪ್ರತಿಯೊಂದು ಕ್ಷಣನೂ ನಾವು ಖುಷಿಯಿಂದ ಅನುಭವಿಸ್ಬೇಕು. ಆ ಸುಪ್ತ ಮನಸ್ಸಿಗೆ ಯಾವಾಗಲೂ ಖುಷಿ ಕೊಡಬೇಕು. ಅವತ್ತೊಂದಿನ ಕೆಟ್ಟ ಘಟನೆ ನಡೀತು, ಅದನ್ನು ನಾನು ಈ ಕ್ಷಣನೇ ಕೆಟ್ಟ ಘಟನೆ, ನೆನ್ನೆದು ಬೇಡ ನಾಳೆದು ಬೇಡ, ಈ ಕ್ಷಣನೇ ಯಾವುದೋ ಒಂದು ಕೆಟ್ಟ ಘಟನೆ ನಡಿಬೇಕು ಅಂತಂದರೆ ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ. ನಮ್ಮ ಕೆಟ್ಟ ಆಲೋಚನೆಗಳಿಂದನೇ ನಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆಯೋದು. ಆ ಕೆಟ್ಟ ಘಟನೆಗಳು, ಕೆಟ್ಟ ಪರಿಸ್ಥಿತಿಗಳು ಎಲ್ಲದಕ್ಕೂ ಬೇರೆ ಯಾರೂ ಕಾರಣ ಅಲ್ಲ, ನಮ್ಮ ಸುಪ್ತ ಮನಸ್ಸು. ನಮ್ಮ ಸುಪ್ತ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಶಕ್ತಿ. ಆ ಶಕ್ತಿಗೆ ನಾವು ಒಳ್ಳೆ ಆಹಾರ ಕೊಡ್ತಾ ಇಲ್ಲ ಅಂತ ಅರ್ಥ. ಒಳ್ಳೆ ಆಹಾರ ಕೊಡೋದು ಅಂದರೆ ಯಾವಾಗಲೂ ನಗ್ತಾ ಇರಿ, ಎಲ್ಲರನ್ನೂ ನಗಿಸೋ ಪ್ರಯತ್ನ ಪಡಿ, ಎಲ್ಲರಲ್ಲೂ ಒಳ್ಳೆಯದನ್ನು ಹುಡುಕಿ ಒಳ್ಳೆಯದನ್ನೇ ಆಲೋಚನೆ ಮಾಡಿ. ಖಂಡಿತ ನೀವೊಂದು ಈ ಜಗತ್ತಿನ ಅತ್ಯದ್ಭುತ ಸಂಪನ್ಮೂಲ ಅಂತ ಅಂದ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾವುದಕ್ಕೂ ಖರ್ಚು ಮಾಡಬೇಕಾಗಿಲ್ಲ. ನಾವು ಒಳ್ಳೆ ಆಲೋಚನೆ ಮಾಡೋದಕ್ಕೂ ₹1 ಖರ್ಚು ಮಾಡಬೇಕಾಗಿಲ್ಲ. ಒಳ್ಳೆ ಆಲೋಚನೆಯೇ ಮಾಡ್ತಾ ಹೋಗಿ. ನಾನೊಂದು ಅದ್ಭುತ ಶಕ್ತಿ, ಈ ಯೂನಿವರ್ಸ್ ಕೊಟ್ಟಿರೋ ಒಂದು ಗಾಡ್ ಗಿಫ್ಟ್. ನಾನೇ ಒಂದು ವಿಭಿನ್ನ ಅಂತ ಅಂದ್ಕೊಂಡ್ಬಿಡ್ಬೇಕು. ಬೇರೆಯವ್ರಿಗೆ ಯಾವತ್ತೂ ನಮ್ಮನ್ನು ನಾವು ಹೋಲಿಕೆ ಮಾಡ್ಕೊಳ್ಬಾರ್ದು, ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಮಾತಾಡಬಾರ್ದು. ನಮ್ಮ ಬಗ್ಗೆ ನಮಗೆ ಒಳ್ಳೆ ಆಲೋಚನೆ ಇರಬೇಕು, ನಮ್ಮನ್ನು ನಾವು ಪ್ರೀತಿಸಬೇಕು. ನಮ್ಮ ಸುಪ್ತ ಮನಸ್ಸಿಗೆ ನಾವು ಒಳ್ಳೆ ಪ್ರೀತಿ ಕೊಡಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ನಡೆಯೋ ದಾರಿಯಲ್ಲಿ ಎಲ್ಲವೂ ಒಳ್ಳೆಯದೇ ಸಿಗುತ್ತೆ. ನಮ್ಮ ಭವಿಷ್ಯ ಉಜ್ವಲವಾಗುತ್ತೆ. ಪ್ರತಿಯೊಂದರಲ್ಲೂ ನಮಗೆ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ. ನಮ್ಗೆ ಒಳ್ಳೇದು ಸಿಕ್ಕಿದ್ರೆ ನಾವು ಸಕ್ಸಸ್ಫುಲ್ ವ್ಯಕ್ತಿ ಆಗೇ ಆಗ್ತೀವಿ. ಖಂಡಿತ ಆ ಭರವಸೆ ನನಗಿದೆ, ನಿಮಗೂ ಬರಲಿ ಅಂತ ಈ ವಿಡಿಯೋ ಮಾಡಿದೆ. ಬನ್ನಿ, ಎಲ್ಲರೂ ಸೇರೋಣ, ಎಲ್ಲರೂ ಖುಷಿಯಾಗಿರೋಣ, ಎಲ್ಲರೂ ಸಂತೋಷವಾಗಿ ಪ್ರತಿಯೊಂದು ಕ್ಷಣನೂ ಅನುಭವಿಸೋಣ. ಆ ಸುಪ್ತ ಮನಸ್ಸಿಗೆ ಒಳ್ಳೆಯದನ್ನೇ ಕೊಡ್ತಾ ಒಳ್ಳೆಯದನ್ನೇ ಪಡೆಯೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ನಮ್ಮ ಸುಪ್ತ ಮನಸ್ಸಿಗೆ ಇನ್ನೊಂದು ಮುಖ್ಯವಾದ ಆಹಾರ ಯಾವುದು ಗೊತ್ತಾ? ಧ್ಯಾನ. ಆ ಧ್ಯಾನವನ್ನು ನಾವು ಕೊಡಬೇಕು. ಆ ಧ್ಯಾನವನ್ನು ಯಾವಾಗ ನಾವು ರೂಢಿಸ್ಕೊಳ್ತಾ ಹೋಗ್ತೀವಿ, ಖಂಡಿತವಾಗ್ಲೂ ನಮಗೆ ಎಲ್ಲವೂ ಒಳ್ಳೆಯದಾಗೆ ಕಾಣುತ್ತೆ. ನಮಗೆ ಒಳ್ಳೆಯ ಆಲೋಚನೆಗಳನ್ನ ಮಾಡುವಂಥ ಶಕ್ತಿ ಕೊಡೋದು ಧ್ಯಾನ. ಆ ಧ್ಯಾನವನ್ನು ಬಿಗಿನರ್ಸ್ ಇದ್ದರೆ ಅವರು ಹೇಗೆ ಶುರು ಮಾಡಬೇಕು, ಆ ಧ್ಯಾನವನ್ನು ಹೇಗೆ ಶುರು ಮಾಡ್ತಾ 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 1 ನಿಮಿಷದಿಂದ 20 ನಿಮಿಷ, ಅರ್ಧ ಗಂಟೆವರೆಗೂ ಹೇಗೆ ಧ್ಯಾನ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ನಮ್ಮ ಸುಪ್ತ ಮನಸ್ಸಿಗೆ ಒಂದು ಒಳ್ಳೆಯ ಧ್ಯಾನವನ್ನು ಕೊಡೋಣ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.